destroyer of the women. Those people. Sir, no, Here's but my what question. Don't worry. Why you so what worried? action will JDS take on Prajwal No, Revanna, sir? yes. That is the Now, why you have to take the decision? Why you have to take the decision? Any proof is there? We will take it. Don't worry. You don't hurry. We will, because of the moral issue, we wanted to take some decision. So, but there are so many videos are online. Videos are there. Any photo of Prajwal is there? Any photo of Prajwal is there? ಇಸ್ ದೇರ್ ಎನಿ ಪ್ರೂಫ್? ಇಂಥದ್ದೊಂದು ಮಾತನ್ನ ಕೇಳಿದ್ದು, ಈ ರೀತಿ ಪ್ರಶ್ನೆ ಮಾಡಿದ್ದು ಮಾಧ್ಯಮದವರಿಗೆ ಮಾಜಿ ಮುಖ್ಯಮಂತ್ರಿ, ಜಾತ್ಯತೀತ ಜನತಾದಳದ ನಾಯಕ ಕುಮಾರಸ್ವಾಮಿ ಅವರು. ಅವರದ್ದೇ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಬಹುದೊಡ್ಡ ಗಂಭೀರ ಆರೋಪ ಬಂದಿದೆ. ದೇಶ ಕಂಡಂತಹ ಅತಿ ದೊಡ್ಡ ರಾಸಲೀಲೆಯ ಹಗರಣದ ಕಳಂಕ ಇದೆ. ಇಂತಹ ಸಂದರ್ಭದಲ್ಲಿ 2976 ವಿಡಿಯೋಗಳು ಎಲ್ಲವೂ ಕೂಡ ರೇವಣ್ಣ ಅವರದ್ದು ಅಂತಲೇನೆ ಗಂಭೀರ ಆರೋಪ ಬಂದಿದೆ. ರಾಜ್ಯ ಸರ್ಕಾರ SIT ತನಿಖೆಯನ್ನು ಆರಂಭಿಸಿದೆ. ರಾಜ್ಯ ಮಹಿಳಾ ಆಯೋಗ ಕೂಡ ದೂರುಗಳನ್ನು ದಾಖಲಿಸಿಕೊಂಡು ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದೆ. ದೇಶಾದ್ಯಂತ ಚರ್ಚೆ ಆಗ್ತಿದೆ. ಅದು ಜಾತ್ಯತೀತ ಜನತಾದಳದ ಸಂಸದ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಅವರ ಮೇಲೆ ಗಂಭೀರ ಆರೋಪ ಇದೆ ಅನ್ನುವಂತ ಚರ್ಚೆ ನಡೀತಿರೋ ಸಂದರ್ಭದಲ್ಲೇ ರಾಷ್ಟ್ರೀಯ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಇಸ್ ದೇರ್ ಎನಿ ಪ್ರೂಫ್? ಅದು ಪ್ರಜ್ವಲ್ಲೇ ಮಾಡಿದ್ದಾನೆ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ? ಯಾರು ಕೇಳ್ತಿರೋದು? ತೆನೆ ಹೊತ್ತ ರೈತ ಮಹಿಳೆಯನ್ನ ಅಡ ಇಟ್ಕೊಂಡು ಲಾಂಛನವನ್ನ ರಾಜ್ಯದಲ್ಲಿ ರಾಜಕಾರಣ ಮಾಡ್ತಿರುವಂತಹ ಪಕ್ಷದ ನಾಯಕ, ಎರಡೆರಡು ಸಲ ಅದೇ ಪಕ್ಷದಿಂದ, ಒಂದ್ಸಲ ಕಾಂಗ್ರೆಸ್ನಿಂದ, ಮತ್ತೊಂದ್ಸಲ ಬಿಜೆಪಿಯ ಋಣದಲ್ಲಿ ಮುಖ್ಯಮಂತ್ರಿ ಆದಂತಹ ವ್ಯಕ್ತಿ, ರಾಜ್ಯದ ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರಾಗ್ತಿರುವಂತಹ ಸಂದರ್ಭದಲ್ಲಿ ಇಸ್ ದೇರ್ ಎನಿ ಪ್ರೂಫ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಓಕೆ, ಪ್ರಶ್ನೆ ಮಾಡ್ಲಿ ಇದ್ರ ಜೊತೆಯಲ್ಲಿ, ಯಾಕಂದ್ರೆ ಸತ್ಯಾಸತ್ಯತೆಯನ್ನ ಹುಡುಕಬೇಕು ಅಂತದ್ದೊಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಮಾಜಿ ಪ್ರಧಾನಿಯೊಬ್ಬರ ಮಗ, ಮಾಜಿ ಮುಖ್ಯಮಂತ್ರಿ, ಹಾಲಿ ಶಾಸಕ, ಅತ್ಯುನ್ನತ ಸ್ಥಾನಗಳನ್ನ ಏರಿ ಬಂದಂತಹ ನಾಯಕ, ಈಸ್ ದೇರ್ ಎನಿ ಪ್ರೂಫ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ಏನರ್ಥ? ಇದ್ರ ಜೊತೆಯಲ್ಲಿ ಆಗಿದೆ ಸಮಸ್ಯೆ, ದೊಡ್ಡ ಸಮಸ್ಯೆನೇ ಆಗಿದೆ ಅಂತಾನೆ ಇಟ್ಕೊಳ್ಳೋಣ. 2976 ವಿಡಿಯೋಗಳು ಇಲ್ಲಪ್ಪ, ಅದರಲ್ಲಿ 76 ಮಾತ್ರ ನಮ್ದು, ಇನ್ನು 2900 ಬೇರೆಯವ್ರದ್ದು ಅಂತ ಯಾರಾದ್ರೂ ಆರೋಪ ಮಾಡ್ತಿದಾರ? ಇಲ್ಲ, 2976 ವಿಡಿಯೋಗಳು ರೇವಣ್ಣ ಅವರದ್ದು, ಪ್ರಜ್ವಲ್ ರೇವಣ್ಣ ಅವರದ್ದು ಅನ್ನುವಂತಹ ಗಂಭೀರ ಆರೋಪ ಇದೆ. ಆದ್ರೂ ಮಾಜಿ ಮುಖ್ಯಮಂತ್ರಿಗಳು ಇಸ್ ದೇರ್ ಎನಿ ಪ್ರೂಫ್? ಇದ್ರ ಜೊತೆಯಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರ ಸಾವಿನ ಪ್ರಕರಣವನ್ನು ಕೂಡ ಎಳ್ಕೊಂಡ್ ಬರ್ತಿದ್ದಾರೆ. ರಾಕೇಶ್ ಏನ್ ಮಾಡ್ಕೊಂಡ್ರು ಅದು ಬೇರೆ ಪ್ರಶ್ನೆ. ಅವರು ಈಗ ನಮ್ಮ ಮುಂದೆ ಇಲ್ಲ. ಇದ್ದಿದ್ರೆ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗ್ತಿತ್ತು. ಆದ್ರೆ ಸತ್ತವರ ಪ್ರಕರಣವನ್ನು ಕೂಡ ಎಳ್ಕೊಂಡ್ಬಂದು ಸಿದ್ದರಾಮಯ್ಯ ನಿನ್ನ ಮಗಂದು ಕೂಡ ಇಂತಹ ಸ್ಥಿತಿ ಇತ್ತು ಅಂತ ಹೇಳ್ತಿದ್ದಾರೆ ಅನ್ನೋದಾದ್ರೆ ಯಾಕೆ ಹೆಗಲು ತಡುಕೋತಿದ್ದಾರೆ ಕುಮಾರಸ್ವಾಮಿ ಅವರು, ಅಥವಾ ಉರಿದು ಬೀಳ್ತಿದ್ದಾರೆ? ಇಸ್ ದೇರ್ ಎನಿ ಪ್ರೂಫ್ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದಾದ್ರೆ, ನಮ್ಮ ಮನೆಯ ಕುಡಿಯ ತಪ್ಪೇ ಇಲ್ಲ ಅನ್ನುವಂತಹ ಪ್ರತಿಪಾದನೆ ಮಾಡ್ತಿದಾರ ಒಂದು ಹಂತಕ್ಕೆ. 2976 ವಿಡಿಯೋಗಳಲ್ಲಿ ಯಾರು ಕಣ್ಣೀರ್ ಹಾಕಿದ್ದಾರೆ, ನರಕ ನೋಡಿದ್ದಾರೆ, ನೀಚತನಕ್ಕೆ ಬಲಿಯಾಗಿದ್ದಾರೆ, ದುಷ್ಟತನಕ್ಕೆ ನರಳಿದ್ದಾರೆ, ಅದಕ್ಕೆ ಯಾವುದಕ್ಕೂ ಬೆಲೆನೇ ಇಲ್ವಾ? ಅವರೆಲ್ಲ ಹೆಣ್ಮಕ್ಳೇ ಅಲ್ವಾ? ಅದರಲ್ಲಿ ಬಹುಪಾಲು ಅವರದ್ದೇ ಸಮಾಜದ ಹೆಣ್ಮಕ್ಳಿದ್ದಾರೆ ಅನ್ನುವಂಥದ್ದು ಗಂಭೀರ ವಿಚಾರ. ಅರ್ಧಕ್ಕಿಂತ ಹೆಚ್ಚು ದಮನಿತ, ಶೋಷಿತ, ಹಿಂದುಳಿದ ಸಮುದಾಯಗಳಲ್ಲಿನ ಹೆಣ್ಮಕ್ಳು ಕೂಡ ಇಲ್ಲಿ ನರಕ ಅನುಭವಿಸಿದ್ದಾರೆ ಎನ್ನುವಂತಹ ಆರೋಪ ಇರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇಸ್ ದೇರ್ ಎನಿ ಪ್ರೂಫ್ ಅಂತ ಪ್ರಶ್ನೆ ಮಾಡ್ತಾರೆ ಅನ್ನೋದಾದ್ರೆ ಇನ್ನೂ ಸಾಕ್ಷಿ ಬೇಕಾ ಅನ್ನುವಂಥದ್ದು ಪ್ರಶ್ನೆ.